ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಇವತ್ತಿನ ಹೊಸ ಮೋಟೋ ವ್ಲಾಗಿಗೆ ಸ್ವಾಗತ ಎಲ್ರಿಗೂ. ಇವತ್ತು ನಾನು ಈಗ ಎಲ್ಲಿ ಇದ್ದೀನಿ ಅಂದರೆ ಚಿಕ್ಕಮಗಳೂರಿನ ಎತ್ತಿನ ಭುಜಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ರೈಡ್ ಎತ್ತಿನ ಭುಜಕ್ಕೆ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ. ಇನ್ನೂ ಒಂದು 2 ಕಿಲೋಮೀಟರ್ಸ್ ಇರ್ಬೋದಷ್ಟೇ. ಸೊ ಅಲ್ಲಿಂದ ನಿಮಗೆ ವ್ಲಾಗ್ ಅನ್ನು ಶುರು ಮಾಡುವ ಅಂತ ಇತ್ತು. ಯಾಕಂದರೆ ಚಾರ್ಮಾಡಿ ವ್ಯೂ ಪಾಯಿಂಟ್ ಇದರ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಚಾರ್ಮಾಡಿ ವ್ಯೂ ಪಾಯಿಂಟ್ ನಿಮಗೆ ತೋರಿಸಿದ್ದೀನಿ. ಸೊ ಹಾಗೆ ಇದರಲ್ಲಿ ಎತ್ತಿನ ಭುಜ ಡೈರೆಕ್ಟ್ ಅಲ್ಲಿಗೆ ಅಲ್ಲಿಂದ ಸೊ ಅಲ್ಲಿ 2 ಕಿಲೋಮೀಟರ್ಸ್ ಒಳಗೆ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೆದರ್ ಬರುವಾಗ ಒಂದು ಕಡೆ ಮಳೆ ಸಿಕ್ಕಿದ್ರೆ ಒಂದು ಕಡೆ ಬಿಸಿಲು. ಸೊ ಆ ರೀತಿ ಇತ್ತು. ವೆದರ್ ಅಂತೂ ಶುಭವಾಗಿದೆ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತಂದ್ರೆ ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ, ಆದರೆ ನಮಗೆ ಫೀಲ್ ಮಾಡ್ತೀವಲ್ಲ. ಸೊ ಶುಭವಾಗಿದೆ ವೆದರ್ ಮಾತ್ರ. ಇವತ್ತು ಎತ್ತಿನ ಭುಜದಲ್ಲಿ ಹೇಗೆ ವ್ಯೂಸ್ ಕಾಣ್ತದೆ ಅಂತಲೂ ಗೊತ್ತಿಲ್ಲ, ಯಾಕಂದರೆ ಮಳೆ ಇದೆ ಮತ್ತೆ ಫಾಗ್ ಆ ಕಡೆ ನೋಡಿ ಕಾಣ್ತಾ ಇದೆ. ಸೊ ಮಿಸ್ಟ್ ಕವರ್ ಆದರೆ ವ್ಯೂಸ್ ಏನು ಕಾಣಲಿಕ್ಕಿಲ್ಲ. ನೋಡುವ ಆದ್ರೂ ಬಂದಿದ್ದೀವಿ, ಹಾಗೆ ತೋರಿಸುವ ಅಂತ ಆಯ್ತು. ನೋಡಿ ಹೇಗೆ ಉಂಟು ಸುತ್ತ ಪರಿಸರ ಎಲ್ಲ ಸೂಪರ್ವಾಗಿ ಉಂಟು, ವಂಡರ್ಫುಲ್ ಮಾತ್ರ. ನೀವು ಈ ಟೈಮಲ್ಲಿ ಮಾನ್ಸೂನ್ ರೈಡ್ ಮಾಡಲೇಬೇಕು, ಯಾಕಂದರೆ ಇಂಥ ಎಕ್ಸ್ಪೀರಿಯನ್ಸ್ ಬೇರೆ ಯಾವ ಟೈಮಲ್ಲಿ ಸಹ ಸಿಗ್ಲಿಕ್ಕಿಲ್ಲ. ಸೊ ಅದಕ್ಕೆ ಮಾನ್ಸೂನ್ ರೈಡ್ ಘಾಟ್ ಸೆಕ್ಷನ್ ಇಲ್ಲೆಲ್ಲ ಚಿಕ್ಕಮಗಳೂರು ಸೈಡ್ ಬಂದರೆ ಸೂಪರ್ ಎಕ್ಸ್ಪೀರಿಯನ್ಸು. ನಾನು ಮತ್ತೆ ಫ್ರೆಂಡ್ ಬಂದಿದ್ದು, ಸೊ ಹಿಂದೆ ಇದ್ದೇನೆ ಹಾಗೆ. ಮತ್ತೆ ಬನ್ನಿ ಹೋಗುವ. ಎಷ್ಟು ಇನ್ನೂ 1 ಕಿಲೋಮೀಟರ್ಸ್ ಏನೋ ಇದೆಯಾ ಅಂತ. ಹೌದು, ಇನ್ನಲ್ಲೇ ಸಿಗುವ ಆಯ್ತಾ, ಮುಂದೆ ಹೋಗುವ. ನೋಡಿ ಸ್ವಲ್ಪ ಸ್ವಲ್ಪ ಹನಿ ಹನಿ ಮಳೆ ಬೀಳ್ತಾ ಉಂಟು ಈಗ, ನೋಡ್ಬೋದು. ಸೊ ಈಗ ಟೈಮ್ ಸುಮಾರು 11:30 ಆಗ್ತಾ ಬಂತ ಅಂತ. ಇವರು ಸ್ವಲ್ಪ ಲೇಟ್ ಹೊರಡಿದೆ, ಸಡನ್ ಪ್ಲಾನ್ ಆಗಿತ್ತು. ನನ್ನ ಫ್ರೆಂಡಿಗೆ ಅದೇ ರಜೆ ಉಂಟು ಅಂತ ಹೇಳಿದ. ಸೊ ಸಡನ್ ಪ್ಲಾನ್ ಆಗಿ ಸಡನ್ ಬಂದ್ವಿ, ಹಾಗೆ ಸ್ವಲ್ಪ ಲೇಟ್. ಇಲ್ಲದ್ರೆ ಈ ಥರ ಟ್ರಿಪ್ಪಲ್ಲಿದ್ದರೆ ನಾವು ಬೇಗ ಹೊರಡುದು, ಅಂದರೆ ನಾನು ಸ್ವಲ್ಪ ಬೇಗನೆ ಹೊರಡುದು. ಇವತ್ತೊಂದು ಲೇಟ್ ಆಯ್ತು. ನೋಡಬೇಕು ಇನ್ನು ಎಷ್ಟೊತ್ತಿಗೆ ಹೇಳಲಿಕ್ಕೆ ಆಗ್ತದೆ ಅಂತ, ಯಾವ ರೀತಿ ಎಲ್ಲ ನೋಡ್ಬೋದು ಸಿಗ್ತದೆ ಅಂತ. ಅಲ್ಲಿಂದ ಪೀಕಿಂದ ವ್ಯೂ ನೋಡುವಲ್ಲ, ಹೋಗುವ ಬನ್ನಿ. ಇನ್ನಲ್ಲೇ ನಿಮಗೆ ಸಿಗ್ತೇನೆ. ಅಲ್ಲಿ 25 ರುಪೀಸ್ ಇದು ಬೈಕ್ ಪಾರ್ಕಿಂಗ್ಗೆ ಕೊಡ್ಲಿಕ್ಕೆ ಉಂಟು. ಬೇರೆ ಎಂಟ್ರಿ ಫೀಸ್ ಏನಿಲ್ಲ, ಬೈಕ್ ಪಾರ್ಕಿಂಗ್ಗೆ ಮಾತ್ರ 25 ರುಪೀಸ್. 25 ರುಪೀಸ್ ಕೊಡ್ಲಿಕ್ಕೆ ಉಂಟು ಬೈಕ್ ಪಾರ್ಕಿಂಗಿಗೆ. ಇನ್ನು ಬನ್ನಿ ಮುಂದೆ ಹೋಗಿ ಹೇಳುವ. ಬೈಕ್ ನೋಡಿ ಎಷ್ಟು ಮಿಸ್ಟ್ ಕವರ್ ಆಗಿದೆ ಅಂದರೆ ಮುಂದೆ ಏನು ಕಾಣಿಸೋದೇ ಇಲ್ಲ. ಸೊ ಇದು ಒಂದು ಟೆಂಪಲ್ ಇದೆ ಇಲ್ಲಿ ಮುಂದ್ಗಡೆ, ಇಲ್ಲಿ ಇಡುವ, ಇಲ್ಲೆಲ್ಲ ಇಟ್ಟಿದ್ದಾರೆ ಬೈಕ್. ಬನ್ನಿ ಇಲ್ಲಿಂದ ಇನ್ನು ಟ್ರೆಕ್ಕಿಂಗ್ ಶುರು ಮಾಡುವ. ಟೋಟಲ್ ಆಗಿ 1.5 ಕಿಲೋಮೀಟರ್ಸ್, ಒಂದು 1.5 ಕಿಲೋಮೀಟರ್ಸ್ ಇಲ್ಲಿಂದ ಈಗ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು. ಬನ್ನಿ, ಇನ್ನು ಮೇಲೇನೆ ಸಿಗ್ತೀನಿ ನಿಮಗೆ. ಇದನ್ನು ಸ್ವಲ್ಪ ಸ್ಪೀಡ್ ಮಾಡ್ತೀನಿ, ಇಲ್ಲಿಂದ ಬೋರ್ ಆಗ್ಬೋದು, ಅದಕ್ಕೆ ಅಲ್ಲಿ ಹೋಗಿ ಸಿಗುವ.
ಬ್ರೋ ನಿಮ್ಮೂರು? ನಮ್ಮೂರು ಬಾಗಲಕೋಟೆ. ಸೊ ಸೊ ಹಾ ತುಳುನಾಡು. ನಮ್ಮ ತುಳುನಾಡು ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಆಗಿ ಯಾರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್. ನಮ್ದು ಮಂಗಳೂರು. ಬಳ್ಳಾರಿ. ನಮ್ಮ ತುಳುನಾಡ ವಾಗರ್. ನಮ್ಮ ತುಳುನಾಡ ನಮ್ಮ ತುಳುನಾಡ ವಾಗರ್ ವಾಗರ್. ಆಯ್ತಾ ಟ್ರೆಕ್ಕಿಂಗ್? ಆಯ್ತಾ ಮೇಲೆ ಹೋದ್ರಾ? ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಎನರ್ಜಿ ಜಾಸ್ತಿ ಆಗಿಲ್ಲ ಅಲ್ಲಿ ಈಗ ಮೇಲೆ ರೀಚ್ ಆದ್ವಿ. ಮತ್ತೆ ಇಲ್ಲಿಂದ ಭುಜ ಅಂದ್ರೆ ಇನ್ನು ಹೈಟ್ಗೆ ಭುಜದಲ್ಲಿ ಈಗ ಹೋಗ್ತಾ ಇದ್ದೀವಿ. ಫುಲ್ ಒಂಥರ ಯಾವ ತರ ಅಂದ್ರೆ ರೋಡ್ ಕರೆಕ್ಟ್ ಆಗಿ ಇಲ್ಲ, ಸ್ವಲ್ಪ ಹತ್ಲಿಕ್ಕೆಲ್ಲ ನೋಡಿ ಯಾವ ರೀತಿ ಅಡ್ವೆಂಚರ್ ಆಗಿ ಉಂಟು ಅಂತ. ಸೊ ನೋಡ್ಬೋದು ನೋಡಿ ಎಷ್ಟು ಅಡ್ವೆಂಚರ್ ಆಗಿ ಉಂಟು ಅಂತ. ಸೂಪರ್ ಮಾತ್ರ ಎಕ್ಸ್ಪೀರಿಯನ್ಸ್ ಅಂತ ಸೂಪರ್ ನೋಡಿ. ಅಲ್ಲಿಂದ ಕೆಳಗಡೆಯಿಂದ ಬರ್ತಾ ಇದ್ದಾರೆ ಇನ್ನು ಸಹ ಮೇಲೆ. ಸೊ ಅಲ್ಲಿಂದ ಬಂದು 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 ಇಲ್ಲಿ ಈಗ ಹತ್ತಿ ನೋಡ್ಬೋದು, ಈಗ ಹತ್ತುತ್ತಾ ಇದ್ದಾರೆ. ಸೊ ಇಲ್ಲಿಂದ ಹತ್ತಿ 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 ಮೇಲೆ ಬಂದು ಈ ಕಡೆಯಿಂದ ಮೇಲೆ ಹೋಗುದು ಸೀದಾ. ಇನ್ನು ಸ್ವಲ್ಪ ಹತ್ಲಿಕ್ಕೆ ಉಂಟು ಮೇಲ್ಗಡೆ ನೋಡಿ. ಇಲ್ಲಿಂದ ಸೀದಾ ಮೇಲೆ ಹೋದ್ರೆ ಆಯ್ತು. ಸೊ ಅಡ್ವೆಂಚರಸ್ ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ. ಟಾಪಿಗೆ ಹೋಗುವ, ಅಲ್ಲೇ ಸಿಗ್ತೀನಿ ನಿಮಗೆ. ಸೂಪರ್.